ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾರ್ಯಯೋಜನೆಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಮಾಧುಸ್ವಾಮಿ ಅವರೇ ಮತ್ತು ಎಲ್ಲ ಉಪಾಧ್ಯಕ್ಷರೇ, ಈ ನೆರೆದಿರುವಂಥ ಪುತ್ತೂರಿನ ಬನಂಜಿ ಅಭಿಮಾನಿಗಳೇ, ವಿದ್ವಾಂಸರೇ, ಗಣ್ಯರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಬನಂಜಿ ಆಚಾರ್ಯರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಹೆಚ್ಚು ನಾವು ಬನಂಜಿ 90 ಅಂತ ಮೊದಲದನ್ನು ಕರೆದಿದ್ವಿ. ಉಡುಪಿಯಲ್ಲಿ ಇದು ಬನಂಜಿ 90 ಅಲ್ಲ, ವಿಶ್ವ ಬನಂಜಿ 90 ಅಂತ ಅನ್ನೋದನ್ನು ಪುತ್ತಿಗೆ ಶ್ರೀಗಳ ಸಾನ್ನಿಧ್ಯದಲ್ಲಿ ವಿಶ್ವ ಬನಂಜಿ 90 ಅಂತ ಹೇಳಿ ಅದಕ್ಕೆ ನಾಮಕರಣವಾಯಿತು. ಅದಾದ ಮೇಲೆ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ವಿಶ್ವ ಬನಂಜಿ 90 ನಮನ ಅಂತೇಳಿ ನಾವು ನಮಿಸ್ತಾ ಇದ್ದೀವಿ. ಬನಂಜಿ ಆಚಾರ್ಯರಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ, ಪ್ರತಿ ಸಮುದಾಯದ ಜನರು ಕೂಡ, ಆಯಾಯ ಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಆಚಾರ್ಯ ಬನಂಜಿ ಅವರಿಗೆ ನಮನವನ್ನು ಸಲ್ಲಿಸೋದು. ನಮನ ಯಾರಿಗೆ ಸಲ್ಲಬೇಕು? ಗುಣವಂತರಿಗೆ ಸಲ್ಲಬೇಕು. ಈ ನಾಡನ್ನು ನಿರ್ಮಾಣ ಮಾಡಿದವರು ಸಲ್ಲಬೇಕು. ಪ್ರಾಚೀನ ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡಿದವರು ಸಲ್ಲಬೇಕು. ಸನಾತನ ಧರ್ಮವನ್ನು ಎತ್ತಿ ಹಿಡಿದಂಥವರಿಗೆ ನಮನವನ್ನು ಸಲ್ಲಬೇಕು. ಇದನ್ನು ಕಾಪಿಡ್ತಿರ್ತಕ್ಕಂಥ ವರ್ತಮಾನ ಕಾಲದಲ್ಲಿರುವ ಅವ್ರಿಗೂ ಕೂಡ ನಾವು ನಮನವನ್ನು ಸಲ್ಲಬೇಕು. ಬನಂಜಿ ಗೋವಿಂದಾಚಾರ್ಯರು ಯಾವುದೋ ಹೋಗಿ ಅವರು ಓದರು ಅಂತ ತಕ್ಷಣವೇ ಅದು ಆಗಲಿಲ್ಲ. ಅವರ ಕೃತಿಗಳ ಮೂಲಕ, ಕೃತಿ ಶರೀರದ ಮೂಲಕ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಕೃತಿಗಳಲ್ಲಿ ಎಷ್ಟು ವ್ಯಾಪಕವಾದಂಥ ವಿಚಾರಗಳಿವೆ ಅನ್ನೋದನ್ನು ಈ ನಾಡು ಬರೆದದು. ಅವರು ಎಷ್ಟು ಪ್ರವಚನಗಳನ್ನು, ಉಪನ್ಯಾಸಗಳನ್ನು ನೀಡಿದರು ಅನ್ನೋದನ್ನು ಈ ನಾಡೇ ಗೊತ್ತಿರುವ ಸಂಗತಿ. ಆಚಾರ್ಯ ಬನಂಜಿಯವರ ಸಮಸ್ತ ಸಾರಸ್ವತ ಸಂಪತ್ತನ್ನು ಮುಂದಿಟ್ಟು ನೋಡಿದ್ರೆ ಇಷ್ಟು ಅಗಾಧವಾದಂಥ ಸಾರಸ್ವತ ಸಂಪತ್ತನ್ನು ಅವರು ಯಾವ ಮುಖದಿಂದ ಹೇಗೆ ಇದನ್ನೆಲ್ಲ ತಂದು ತೋರಿಸಿದ್ರು ನಮ್ಮಲ್ಲಿ. ಅದೇನು ವೇದಾಂತವೇ, ವೇದವೇ, ಪುರಾಣಗಳೇ, ಗೀತೆ, ಮಹಾಭಾರತ, ರಾಮಾಯಣ, ಮಧ್ವ ಸಾಹಿತ್ಯ, ಸರ್ವೋದ ಗ್ರಂಥಗಳು, ಎಷ್ಟು ಅಗಾಧವಾದದ್ದು, ಸ್ತೋತ್ರ ಗ್ರಂಥಗಳು, ಸ್ವತಂತ್ರವಾದ ಗ್ರಂಥಗಳು, ಎಷ್ಟೊಂದು ಜ್ಞಾನರಾಶಿ ಅಂತ ಹೇಳಿದ್ರೆ ಒಂದೊಂದನ್ನು ಓದ್ತಾ ಹೋದರೆ ನಾವೇ ನಿಬ್ಬೆರಗಾಗ್ತದೆ. ಅಷ್ಟು ವ್ಯಾಪಕವಾದಂಥ ಬರವಣಿಗೆ. ಅದು ಒಂದು ವಿಷಯದಿಂದ ಮಾತ್ರ ಅಲ್ಲ. ಅವರ ಛಂದಸ್ಸು ಇರ್ಬೋದು, ಪ್ರಾಚೀನವಾದ ಕನ್ನಡ ಪ್ರಾಚೀನವಾದಂಥ ಸಂಸ್ಕೃತ ಛಂದಸ್ಸು, ವೈದಿಕ ಛಂದಸ್ಸು, ಲೌಕಿಕ ಛಂದಸ್ಸು, ಹೀಗೆ ಛಂದೋ ವಿರಾಟ್ ಪ್ರತಿಭೆಯನ್ನು ಹೊಂದಿದಂಥವರು ಬನಂಜಿಯವರು. ಅದು ಷಡಂಗಗಳ ಸಮೇತವಾಗಿ ವೇದಾಧ್ಯಯನವನ್ನು ಮಾಡಿದವರು. ನಮ್ಮಲ್ಲಿ ಬರೀ ಕೇವಲ ವೇದಾಧ್ಯಯನ ಮಾಡಿದವರು ಇದ್ದಾರೆ, ಆದರೆ ಷಡಂಗ ಸಹಿತವಾಗಿ ವೇದಾಧ್ಯಯನ ಮಾಡಿದವರು ಭಾಳ ಕಡಿಮೆ. ಜ್ಯೋತಿಷಾಸ್ತ್ರ, ನಾನು ಅದಕ್ಕಾಗಿ ಹೇಳಿದ್ದು, ಬನಂಜಿಯವರಿಗೆ ನಾನು ಒಮ್ಮೆ ಈ ಕಳೆದ ಒಂದು 20 ವರ್ಷಗಳ ಹಿಂದಿನ ಮಾತು, ನಾನು ಕವಿತಾ ಬನಂಜಿಯವರ ಮನೆಗೆ ಮಧ್ಯಾಹ್ನದ ಒಂದು ಊಟಕ್ಕೆ ಹೋಗಿದ್ದೆ. ನಾನು ಆಚಾರ್ಯರು ಊಟಕ್ಕೆ ಬನ್ನಿ ನಮ್ಮಲ್ಲಿ ಅಂದರು. ನಾವಿಬ್ಬರು ಊಟ ಮಾಡಿದ್ವು. ಅದಾದಮೇಲೆ ಒಂದು ಅಂಗಳದಲ್ಲಿ ಕೂತ್ಕೊಂಡ್ಮೇಲೆ ನಾನು ಒಂದು ಪ್ರಶ್ನೆ ಕೇಳ್ಬೋದು ಆಚಾರ್ಯರಿಗೆ. ಏನು ಅಂತಂದರು, ನಿಮಗೇನಾದರೂ ಸಂಶಯ ಹುಟ್ಟಿದ್ರೆ ಯಾರ ಹತ್ರ ಕೇಳ್ತೀರಿ? ನಾನು ಪ್ರಶ್ನೆ ಕೇಳಿದ್ರೆ, ಸಂಶಯ ಹುಟ್ಟಿದ್ರೆ ಒಂದು ಪಕ್ಷ ಯಾವುದೋ ಒಂದು ವಿಷಯಗಳಲ್ಲಿ ನಿಮ್ಗೆ ಸಂಶಯ ಬರುತ್ತೆ. ಆ ಸಂಶಯವನ್ನು ನಿವಾರಣೆ ಹೇಗೆ ಮಾಡ್ಕೊಳ್ತೀರಿ? ನಿಮ್ಮ ತಂದೆಯವರಿದ್ದಾಗ ಪಡಮಂದು ರಾಣಾಚಾರ್ಯದ ನಿಮ್ಮ ತಂದೆ ಹತ್ರ ಕೇಳ್ತಿರ್ಬೋದು, ಬೇರೆ ಇನ್ಯಾರಾದರೂ ಸ್ವಾಮಿಗಳ ಹತ್ರ ಕೇಳ್ತಿರ್ಬೋದಾಗಿತ್ತು. ಆದರೆ ಈಗ ಯಾರ ಹತ್ರ ಕೇಳ್ತೀರಿ ಅಂತಂದೆ ನಾನು. ಅದಕ್ಕೆ ಅವ್ರು ನಕ್ಕೆ ಹೇಳಿದ್ರು, ನಾನು ಮಧ್ವರನ್ನು ಕೇಳ್ತೀನಿ. ನನಗೇನಾದರೂ ಪ್ರಶ್ನೆ ಹುಟ್ಟಿದ್ರೆ ಆ ಪ್ರಶ್ನೆ ಒಳಗಡೆ ಒಂದು ಉತ್ತರ ಇದೆ ಅಂತ ಹೇಳಿಕೊಟ್ಟಿದ್ದು ನಮ್ಮಪ್ಪ. ನಮ್ಮ ತಂದೆ ಹೇಳಿದ್ದೆ ಏನಂದರೆ, ನನ್ನ ಒಳಗಡೆ ಏನಾದರೂ ಪ್ರಶ್ನೆ ಹುಟ್ಟಿದ್ರೆ ಆ ಪ್ರಶ್ನೆ ಹುಟ್ಟಿದ ಜಾಗದಲ್ಲಿಯೇ ಉತ್ತರ ಇದೆ, ನೀನು ಅದನ್ನು ಮತ್ತೆ ಧ್ಯಾನ ಮಾಡು. ಇದು ರಮಣ ಮಹರ್ಷಿಗಳು ನಮ್ಮ ಕಾವ್ಯಕಟ್ಟ ಗಣಪತಿ ಮುನಿಗಳ ಹತ್ರ ಹೋದಾಗ ಕೋಹಂ ಅನ್ನೋ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ದಿದೆ, ಕೋಹಂ ನೀನು ಯಾರು ಅನ್ನೋದನ್ನು ನಿನ್ನೊಳಗಡೆ ನೋಡ್ತಾ ಹೋಗು, ನಿನಗೆ ಅದು ಕರ್ಕೊಂಡು ಹೋಗುತ್ತೆ, ನಿಮಗೆ ಸತ್ಯದ ದಾರಿ ತೋರಿಸುತ್ತೆ. ಹಾಗೆ ಆಚಾರ್ಯ ಬನಂಜಿ ಅವರಿಗೆ ನಾನು ಪ್ರಶ್ನೆ ಕೇಳಿದಾಗ
ನನಗೆ ಒಳಗಡೆ ಮಧ್ವರು ಕೂತು ನನಗೆ ಉತ್ತರ ಕೊಡ್ತಾರೆ. ಹಾಗಾದರೆ ಇನ್ಯಾರಿಂದ ನೀವು ಕೇಳಿಲ್ವ ಅಂದರೆ ನಾನು ಮುಂದಿನ ಉಪಪ್ರಶ್ನೆ ನಕ್ಕೋದ್ರು. ಯಾರು ಕೇಳಬೇಕಾದ ಅಗತ್ಯ ಇಲ್ಲ, ನನಗೆ ಮಧ್ವರೇ ನನಗೆ ಉತ್ತರ ಕೊಡ್ತಾರೆ. ಇಷ್ಟು ಗಟ್ಟಿಯಾಗಿ ಹೇಳಬೇಕಾದ್ರೆ ಆ ಮನುಷ್ಯನ ವ್ಯಕ್ತಿತ್ವ ಮತ್ತು ಆತನ ಘನತೆ ಎಷ್ಟಿರಬೇಕು ಯೋಚನೆ ಮಾಡಿ. ಬಹುಶಃ ನಾನು ಕಂಡ ಅನೇಕ ವಿದ್ವಾಂಸರನ್ನು ಕಂಡಿದ್ದೀನಿ, ಅನೇಕ ಆಚಾರ್ಯರನ್ನ ನೋಡಿದ್ದೀನಿ, ಅನೇಕರ ಜೊತೆಗೆ ಒಡನಾಟ ಇತ್ತು. ಅವರ ಅನೇಕ ಪ್ರಾಚೀನ ವಿದ್ವಾಂಸರ ಜೊತೆ ಅಂತ್ಯವಾಸಿಯಾಗಿ ನಾನು ಓಡಾಡಿದವರು. ಆದರೆ ಇಷ್ಟು ಗಟ್ಟಿಯಾಗಿ, ಇಷ್ಟು ಮಾರ್ಮಿಕವಾಗಿ, ಒಂದು ಆತ್ಮವಿಶ್ವಾಸದಿಂದ ಮಾತನಾಡಿದವರು ಆ ಹೊತ್ತು ಆಚಾರ್ಯ ಬನ್ನಂಜಿಯವರೇ. ಅವಾಗ ನಾನು ಮಣಿದು ಹೋದೆ. ನಾನು ಮುಂದಿನ ಮಾತು ಬರಲಿಲ್ಲ. ಇನ್ನು ಉಳಿದಿದ್ದು ಯಾವ್ಯಾವುದೋ ವಿಷಯಗಳನ್ನು ಕೂಡ ಮಾತಾಡಿಕೊಂಡು ಆಚಾರ್ಯ ಬನ್ನಂಜಿಯವರ ಬರವಣಿಗೆಯಲ್ಲಿ ಬಹುಶಃ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪನಿಷತ್ತುಗಳ ಮೇಲೆ ಸ್ವತಂತ್ರವಾದಂಥ ವ್ಯಾಖ್ಯಾನವನ್ನು ಬರೆದವರು ಆಚಾರ್ಯ ಬನ್ನಂಜಿಯವರು. ಅವರ ಉಪನಿಷತ್ ಚಿಂತನ ಅಂತ ಹೇಳಿ ಉಪನಿಷತ್ ಮೇಲೆ ಬರೆದಂಥ ಅಷ್ಟೂ ಕೂಡ ಸಂಸ್ಕೃತದಲ್ಲಿ ಸ್ವತಂತ್ರವಾಗಿ ಬರೆದದ್ದು. ಸ್ವತಂತ್ರವಾಗಿ ಬರೆಯುವಾಗ ಅವರ ಹಿಂದೆ ಅನೇಕ ಆಚಾರ್ಯರಿದ್ದರು ನಿಜ, ಆದರೆ ಅದರಲ್ಲಿ ಹುಡುಕಿದ್ರೆ ಅದು ಕೇವಲ ಹಿಂದಿನವರ ತಥಾಕಥಿತವಾದಂಥ ಮಾತುಗಳು ಮಾತ್ರ ಅಲ್ಲ. ತಮ್ಮ ಒಳಗಡೆ ಯಾವುದು ಅನುಭವ ಇತ್ತೋ, ತಮಗೆ ಯಾವುದು ಫ್ಲ್ಯಾಶ್ ಅಂತ ಹೇಳ್ತೀವಿ ನಾವು, ಒಂದು ಒಳಹು ಅಂತ, ಆ ಒಳಹುಗಳ ಹಿನ್ನೆಲೆಯಲ್ಲಿ ಸಮಕಾಲೀನಗೊಳಿಸ್ಕೊಳ್ತಾ ಇದ್ದರು. ಅಷ್ಟು ದಾರ್ಷ್ಟ್ಯವಾದ ಬರವಣಿಗೆ ಮತ್ತು ಸಂಸ್ಕೃತದಲ್ಲಿ ಅವರಿಗಿದ್ದಷ್ಟು ಪರಿಷ್ಕಾರವಾದ ಬುದ್ಧಿ, ಪರಿಷ್ಕಾರವಾದಂಥ ಸಂಸ್ಕೃತ ಬಹುತೇಕವಾಗಿ ನಮ್ಮ ಸಮಕಾಲೀನ ವಿದ್ವಾಂಸರಲ್ಲಿ ಯಾರಿಗೂ ಅಷ್ಟು ಪರಿಷ್ಕಾರವಾದಂಥ ಸಂಸ್ಕೃತ ಇರಲಿಲ್ಲ. ಅವರ ಬರವಣಿಗೆಯಲ್ಲಿ ಮತ್ತು ಮಾತಿನಲ್ಲಿ ಎರಡರಲ್ಲೂ ಕೂಡ. ಕನ್ನಡದಲ್ಲಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವರ ಅನುವಾದಗಳಲ್ಲಂತೂ ದೊಡ್ಡ, ನಮ್ಮೆಲ್ಲರಿಗೂ ಕೂಡ ಅವರ ಅನುವಾದಗಳನ್ನು, ನಾಟಕದ ಅನುವಾದ ಇರ್ಬೋದು, ಅವರ 19-20 ಪ್ರಾಯದಲ್ಲಿ ಮಾಡಿದಂಥ ಎರಡು ಬಹುಮುಖ್ಯವಾದ ಕೃತಿಗಳು, ಒಂದು ಬಾಣಭಟ್ಟನ ಕಾದಂಬರಿಯನ್ನು ಕನ್ನಡಕ್ಕೆ ಅನುವರ್ತರಣ ಮಾಡಿದ್ದು, ಇನ್ನೊಂದು ತಂತ್ರಸಾರ ಸಂಗ್ರಹವನ್ನು ಮಾಡಿ. ಇವೆರಡೂ ಕೂಡ ಒಂದು ಕಾವ್ಯಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಆಗಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಎರಡೂ ಕೃತಿಗಳು ಹುಟ್ಟಿದ್ದು ಯಾವಾಗ ಅಂದರೆ ಅವರ 19-20ನೇ ಪ್ರಾಯದಲ್ಲಿ. 19-20ನೇ ಪ್ರಾಯದಲ್ಲಿ ಇನ್ನೂ ನಾವು ಕಾದಂಬರಿಗೆ ಪ್ರವೇಶ ಮಾಡ್ತಿದ್ದ ಕಾಲ. ಇನ್ನೂ ಅದನ್ನು ಓದೋದಕ್ಕೆ ಆಶಿತ ಶೇಷ ನಿರ್ಬಂಧ ಸಮಭ್ಯರ್ಥಿತ ಪಾಕಶಾಸನ ಇವಾಪರಹ ಅದು ಉದ್ದೋಕು ಹೇಳುವ ಆ ಇಡೀ ಹಾಗೆ ಕಂಠ ಸ್ತಂಭಿತವಾಗಿಬಿಡುತ್ತೆ. 19ರಲ್ಲಿ ಇನ್ನೂ ನಾವು ಪ್ರವೇಶ ಮಾಡ್ತಾ ಇದ್ವಿ. ಆದರೆ 19ರ ಹೊತ್ತಿಗೆ ಕನ್ನಡದಲ್ಲಿ ಒಂದು ಕಾದಂಬರಿ ತಂದು ಬೇಂದ್ರೆಯವರು ಅದನ್ನು ಓದಿ ಇವರ ಭಾಳ ದೊಡ್ಡ ವಯಸ್ಸಿನವರು ಅಂತ ಅಂದ್ಕೊಂಡಿದ್ದರಂತೆ. ಕಾಲಕ್ರಮೇಣ ಅದು ಮುರುಡಿಯನ್ನು ಅವರೇ ಬರೆಯುವಾಗ ಹೇಳ್ತಾರೆ, ಇದೊಂದು ಕನ್ನಡದ ಅತ್ಯುತ್ತಮವಾದ ಕಾದಂಬರಿಯನ್ನು ಬಾಣಭಟ್ಟನ ಕಾದಂಬರಿ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಮುಂದೆ ಅದು ತಂತ್ರಸಾರ ಸಂಗ್ರಹ ಅಂತ, ಅದು ಆಗಮಕ್ಕೆ ಸಂಬಂಧಪಟ್ಟದ್ದು, ಶಿಲ್ಪ ಮತ್ತು ತಂತ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ನನಗೆ ಅದರ ಮೊದಲ ಪ್ರತಿಯನ್ನು ಒಂದು ಸರಿ ಕೊಟ್ಟಿದ್ದರು. ನಂತರ ಅದನ್ನು ಪರಿಷ್ಕೃತ ಮಾಡಿ ಇನ್ನೊಂದು ಪ್ರತಿಯನ್ನು ನನಗೆ ಆಚರಣೆ ಕೊಟ್ಟಾಗ ನಾನು ಕೇಳಿದೆ, ನೀವು 19-20ನೇ ಪ್ರಾಯದಲ್ಲಿ ಈ ಶಿಲ್ಪಗಳ ಮತ್ತು ಆಗಮದಲ್ಲಿ ಏನೇನು ಬರುತ್ತೋ ಈ ಅಳತೆಗಳನ್ನು ಹಾಕೋದಕ್ಕೆ ಅದೆಲ್ಲ ಹೇಗೆ ನೀವು ಮಾಡ್ಕೊಂಡ್ರಿ? ನಿಮಗೆ ಅದಕ್ಕೆಲ್ಲ ಬೇಕಾಗ ಎಲ್ಲ ಆ ದೈವ ನನ್ನ ಜೊತೆ ನಿಂತ್ಕೊಂಡು ಇದನ್ನೆಲ್ಲ ಕೆಲಸ ಮಾಡಿಸ್ತು. ಬಹುಶಃ ಯಾರೂ ಮುಟ್ಟದಿರೋ ಜಾಗದಲ್ಲಿ ಅದನ್ನು ಮುಟ್ಟಿದಂಥವ್ರು. ಅದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಪ್ರಶ್ನೆ, ಸಣ್ಣ ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇನ್ನು ಎರಡನೇ ಭಾಗಕ್ಕೆ ಬರ್ತೇನೆ. ಒಬ್ಬರು ಬೆಂಗಳೂರು ಹತ್ತಿರ ದೇವನಹಳ್ಳಿ ಅಂತ, ಆ ದೇವನಹಳ್ಳಿಯಲ್ಲಿ ಒಬ್ಬರು ಆಚಾರ್ಯರಿದ್ದರು, ಒಳ್ಳೆ ಶಿಲ್ಪಶಾಸ್ತ್ರದಲ್ಲಿ ದೊಡ್ಡ ಹೆಸರು ಅವರು ಉಡುಪಿಗೆ ಬಂದು ಪೇಜಾವರ ಶ್ರೀಗಳ ಹತ್ರ ಹೇಳಿದ್ರಂತೆ, ನೋಡಿ ಇದನ್ನು ತಂತ್ರಸಾರ ಸಂಗ್ರಹ ಈಗ ಪ್ರತಿ ಸಿಗ್ತಾ ಇಲ್ಲ, ನಮಗೊಂದು ಪ್ರತಿ ಬೇಕು, ನನಗೊಂದಿಷ್ಟು ಪ್ರತಿಗಳು ಬೇಕು ಅಂತ, ಇದನ್ನು ಬರೆದವ್ರನ್ನ ನೋಡಬೇಕು ಅಂತ. ಆಗ ಆಚಾರ್ಯರು ವಿಶೇಷ ಪೇಜಾವರ ಶ್ರೀಗಳು ಕರೆಸಿದ್ರಂತೆ. ಇವರು ಮನಸ್ಸಲ್ಲಿದ್ದಿದ್ದು ಒಂದು 60 ವರ್ಷ ಪ್ರಾಯದ ಒಳ್ಳೆ ಶಾಲೆಯಲ್ಲಿ ಹೊತ್ಕೊಂಡು ಅಂಗಾರಕ್ಷತೆಗಳು ಹಾಕ್ಕೊಂಡಿರುವ ಒಳ್ಳೆ ಭದ್ರವಾದಂಥ ಸಾಂಪ್ರದಾಯಿಕ ಮೂರ್ತಿಯನ್ನು ಅವರು ಕಣ್ಣಲ್ಲಿ ಇಟ್ಕೊಂಡಿದ್ರು. ಬಂದಾಗ ಅವರು ಗಡ್ಡ ಶರ್ಟು ಮತ್ತು ಪಂಚೆ ಉಟ್ಕೊಂಡಂಥ ನೋಡಿ, ಇವರೇ ಬನಜ ಗೋವಿಂದಾಚಾರ್ಯ. ಇವರು ಹೀಗೆ ನೋಡಿದ್ರಂತ, ನೋಡಿದ ತಕ್ಷಣ ವಿಸ್ಮಿತರಾಗೋದ್ರಂತ ಅವರು. ಇದೇನು ಈ ಥರ ಇದನ್ನು ಮಾಡಿರೋರು. ಅದಾದಮೇಲೆ ಹೇಳ್ತಾರೆ, ಶಿಲ್ಪಿ ಅವರು ಆಚಾರ್ಯರು ಹೇಳ್ತಾರೆ, ಎಂಥ ಒಂದು ಒಳ್ಳೆ ಗ್ರಂಥವನ್ನು ನೀವು ಬರೆದಿದ್ದೀರಿ, ಎಷ್ಟು ಅದು ಅನುವಾದ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡೋದು ಎಂಥ
ಮಾಡಿದ ನಮ್ಮೆಲ್ಲರಿಗೂ ಕೂಡ ಶಿಲ್ಪಶಾಸ್ತ್ರವನ್ನು ಅಧ್ಯಯನ ಮಾಡೋರಿಗೆ ಒಂದು ಒಳ್ಳೆಯ ಕೃತಿಯನ್ನು ನೀವು ಕೊಟ್ಟಿದ್ದೀನಿ ಅಂತ ಹೇಳಿ, ಆದರೆ ನಾನು ಅಂದ್ಕೊಂಡಿದ್ದೀನಿ ಒಂದು 60 ವರ್ಷ ಪ್ರಾಯ ಇರಬೇಕು ಅಂತ ಹೇಳಿ. ನಿಮ್ಮ ನೋಡಿದ್ರೆ ಒಂದು 40-45 ಪ್ರಾಯದಲ್ಲಿ ಇದ್ದೀರಿ. ನಿಜವಾಗ್ಲೂ ನಿಮಗೆ ನಮಸ್ಕಾರ ಹೇಳಬೇಕು ಅಂದರೆ ಬನ್ನಂಜೆ ಆಚಾರ್ಯರು ಬರೀ ದೊಡ್ಡ ಸ್ವಾಮಿಗಳಿಗೆ ಮಾತ್ರ ಅಲ್ಲ, ಅವರು ಬೇರೆ ಬೇರೆ ಹಂತಗಳೆಲ್ಲ ಎಲ್ಲರಿಗೂ ಕೂಡ ಆಚಾರ್ಯ ಬನ್ನಂಜೆಯವರು ಪ್ರೀತಿವಂತರಾಗಿದ್ದರು. ಅವರೆಲ್ಲರಿಗೂ ಬೇಕಾಗುವ ಜ್ಞಾನದ ಬುತ್ತಿಯನ್ನು ನಂಬಿಕೊಂಡ್ರು. ಕರ್ನಾಟಕದಲ್ಲಿ ಜ್ಞಾನದ ಬುತ್ತಿಯನ್ನು ಹೀಗೆ ಉಣಬಡಿಸಿದ ಪೈಕಿ ಅಗ್ರಗಣ್ಯರು ಆಚಾರ್ಯ ಬನ್ನಂಜೆಯವರು. ಇದರಲ್ಲಿ ಏನು ಎರಡನೇ ಮಾತಿಲ್ಲ. ಇಂಥವರನ್ನು ನಾವು ನೆನಪು ಮಾಡಬೇಕು. ಹಾಗಾಗಿ ವಿಶ್ವಬನ್ನಂಜೆ 90 ಅನ್ನೋದನ್ನು ಕಳೆದ ಆಗಸ್ಟ್ ತಿಂಗಳಲ್ಲಿ ಉಡುಪಿಯಲ್ಲಿ ಆರಂಭ ಮಾಡಿದರು. ಅಲ್ಲಿಂದ ಪ್ರಾರಂಭವಾಗಿ ಮೂಡುಬಿದಿರೆ, ಮಂಗಳೂರು, ಈಗ ಪುತ್ತೂರಿನಲ್ಲಿ ನಡೀತದೆ. ನಿನ್ನೆ ದಿವಸ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತು. ಈ ದಿನ ಚಕ್ರವರ್ತಿ ಸೂಲೆಬೇಲೆ ಅವರ ಉದ್ಘಾಟನೆಯ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕಿಂತ ಅಹೋಭಾಗ್ಯ ಇರಬೇಕು. ಇದು ಮುಂದೆ ಬಳ್ಳಾರಿ, ರಾಯಚೂರು, ಶಿವಮೊಗ್ಗ, ಸಾಗರ, ಮೈಸೂರು ಇದಷ್ಟು ಜೊತೆಗೆ ಋಷಿಕೇಶದಲ್ಲಿ ಯಾವುದೋ ಆಚಾರ್ಯ ಬನ್ನಂಜೆಯವರು ಪ್ರವಚನಗಳನ್ನು ಮಾಡ್ತಾಯಿದ್ರು. ಆ ಪ್ರವಚನ ಮಾಡ್ತಾ ಇದ್ದ ಋಷಿಕೇಶದ ಆಶ್ರಮದಲ್ಲಿಯೇ 10 ದಿನಗಳ ಕಾಲ ಭಾಗವತ ಪ್ರವಚನ ಮತ್ತು ಅವರ ಎಲ್ಲ ಕೃತಿಗಳ ಕುರಿತು ನಮ್ಮ ಅನೇಕ ವಿದ್ವಾಂಸರು ಮಾತಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಹೊರದೇಶದಲ್ಲೂ ಕೂಡ, ಅಮೇರಿಕದಲ್ಲೂ ಕೂಡ ಮಾಡಿ ಮುಂದಿನ ಆಗಸ್ಟ್ 3 ದಿನಗಳ ಕಾಲ ಇದರ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಇಟ್ಕೊಳ್ತಾ ಇದ್ದೀವಿ. ಇದಕ್ಕೆಲ್ಲದಕ್ಕೂ ಕಾರಣ ಕೇವಲ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮಾತ್ರ ಅಲ್ಲ, ಇದಕ್ಕೆ ಕೈ ಜೋಡಿಸಿದ ಮಹನೀಯರು ಅಸಂಖ್ಯಾತರು. ಬನ್ನಂಜೆಯವರ ಅಭಿಮಾನಿಗಳು, ಬನ್ನಂಜೆಯವರ ಬಗ್ಗೆ ಪ್ರೀತಿ ಇಟ್ಕೊಂಡವರು, ಬನ್ನಂಜೆಯವರ ಬಗ್ಗೆ ಗೌರವ ಇಟ್ಕೊಂಡವರು. ಬನ್ನಂಜೆ ಅಂದರೆ ಒಂದು ಮಂತ್ರ ಕಂಡ್ರಿ. ಈಗ ಅದು ಬನ್ನಂಜೆ ಅನ್ನೋದು 3 ಅಕ್ಷರದ ಮಂತ್ರ. ಈಗ ಅವರು ಮಂತ್ರ ಸದೃಶರು. ಅಂಥ ಮಂತ್ರ ಸದೃಶರಾದ ಬನ್ನಂಜೆಯವರ ಶರೀರ ಇಲ್ಲ, ಆದರೆ ಅವರ ಕೃತಿ ಶರೀರ ನಮ್ಮ ಮುಂದೆ ಇದೆ. ಅವರ ಪ್ರವಚನಗಳ ಶರೀರ ನಮ್ಮ ಮುಂದೆ ಇದೆ. ಅವರ ಮಾತುಗಳು ನಮ್ಮನ್ನು ಕಿವಿಯನ್ನು, ಮನಸ್ಸನ್ನು, ಹೃದಯವನ್ನು ತುಂಬುವಷ್ಟು ನಮ್ಮ ಜೊತೆಗೆ ಅವರು ಸದಾ ನಿಂತಿದ್ದಾರೆ. ಆ ಸದಾ ನಿಂತಿರೋ ಅನೇಕರು ಪುತ್ತೂರಿನಲ್ಲಿ ಈಗ ಡಾಕ್ಟರ್ ಶ್ರೀಶಾ ಅವರು ಮುಂತಾದವರೆಲ್ಲ ಸೇರಿ ಬಹುವಚನವನ್ನು ಸಂಸ್ಥೆ ಮಾಡ್ತಿರೋ ಹಾಗೆಯೇ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಅವರ ಅಭಿಮಾನಿ ಬಳಗ, ಬನ್ನಂಜೆಯವರ ಬಗೆಗಿನ ಗೌರವ ಇಟ್ಕೊಂಡಂಥವರು ಇವರೆಲ್ಲರೂ ಸೇರಿ ಈ ಜ್ಞಾನ ಸತ್ರವನ್ನು ಹಂತ ಹಂತವಾಗಿ ನಾವು ಬೆಳೆಸ್ತಾ ಇದ್ದೀವಿ. ಇದನ್ನು ಬೆಳೆಸ್ತಿರೋದು ನಾವು ಅದರ ಕೇವಲ ನಿಮಿತ್ತ ಮಾತ್ರ. ಇವರಲ್ಲಿ ನಮ್ಮ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಮುಖ್ಯ ಟ್ರಸ್ಟಿ ನಮ್ಮ ವೀಣಾ ಬನ್ನಂಜೆ. ಆಕೆ ಹೆಸರಿಲ್ಲದೇ ನನ್ನ ಪ್ರಸ್ತಾವನೆ ಮಾತು ಮುಗಿಯೋಲ್ಲ. ಆಕೆ ಧೀರ ಮಹಿಳೆ. ಆ ಧೀರತ್ವ, ಆ ಧೀ ಅನ್ನೋದಕ್ಕೆ ಬುದ್ಧಿರ್ ಮನುಷ್ಯ ತಕ್ಷಣ ಧೀ ಪ್ರಜ್ಞಾ ಶಂಕುಷಮತಿ ಅಂತ ಅಮರಕೋಶದ ಹೇಳ್ತಾನೆ. ಧೀ ಅನ್ನೋದಿದೆಯಲ್ಲ, ಅದು ಧಿಯೋಯೋನ ಪ್ರಚೋದಯಾತ್ ಅನ್ನುವ ಗಾಯತ್ರಿ ಮಂತ್ರಕ್ಕೆ. ಆಕೆ ಗಾಯತ್ರಿ ಮಂತ್ರದ ಉಪಾಸಕರು. ಅನ್ನವರೆಗೂ ಈ ಧಿಯೋಯೋನ ಪ್ರಚೋದಯಾತ್ ನಮ್ಮೊಳಗಿರುವಂಥ ಬೆಳಕನ್ನು, ನಮ್ಮೊಳಗಿರುವ ಅಂಧಕಾರವನ್ನು ತೊಲಗಿಸಿ ಅಲ್ಲಿ ಬೆಳಕನ್ನು ತುಂಬಿಕೊಳ್ಳೋಣ. ಬೆಳಕನ್ನು ತುಂಬಿಕೊಳ್ಳೋಕ್ಕಾಗಿಯೇ ಈ ಬನ್ನಂಜೆ 90ರ ನಮನವನ್ನು ಮಾಡ್ತಾ ಆಚಾರ್ಯರನ್ನು ಸ್ಮರಣೆ ಮಾಡಿಕೊಳ್ಳೋದು, ಸ್ಮರಣೆ ಮಾಡಿಕೊಂಡು ಅವರಿಗೆ ನಮನವನ್ನು ಅರ್ಪಿಸುವ ಕೆಲಸದಲ್ಲಿ ನೀವು ಸಮಸ್ತ ಕರ್ನಾಟಕ, ಹೀಗೆ ರಾಜ್ಯದಿಂದ ಅಂತಾರಾಜ್ಯ ತನಕ, ಅಲ್ಲಿಂದ ಮುಂದೆ ನಾವು ವಿದೇಶಗಳಲ್ಲೂ ಕೂಡ ಈ ಆಚಾರ್ಯ ಬನ್ನಂಜೆಯವರ ಮಣಿಹವನ್ನು, ಅವರ ಜ್ಞಾನಬುದ್ಧಿಯನ್ನು ನಾವು ಕೊಂಡೊಯ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದ ಸಮಸ್ತ ಬನ್ನಂಜೆ ಅಭಿಮಾನಿಗಳಿಗೆ, ವಿದ್ವಾಂಸರಿಗೆ, ಗಣ್ಯಮಾನ್ಯರಿಗೆ ಎಲ್ಲರಿಗೂ ನಾನು ತಲೆಬಾಗಿ ವಂದಿಸಿ, ನಮ್ಮ ವೀಣಾ ಬನ್ನಂಜೆ ಈ ಕಾರ್ಯಕ್ರಮದ ಹಿಂದಿರುವ ಪ್ರೇರಣಾ ಶಕ್ತಿ, ಆಕೆಗೆ ಸ್ವಾಗತ ವಂದನೆ ಇತ್ಯಾದಿಗಳೆಲ್ಲ ಆಕೆ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಏನಾದರೂ ಪ್ರಸ್ತಾವನೆ ಮಾತುಗಳು ಹೇಳಿದ್ದರೆ ಅದಕ್ಕೆಲ್ಲ ಕಾರಣ ಆಕೆಯೇ ನಮ್ಮೆಲ್ಲ. ಆಕೆ ನಡೀತಾ ಇರುವಂಥ ಒಂದು ಧೀಶಕ್ತಿಯ ಒಂದು ಕೃತಿರೂಪ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿದ ನಿಮ್ಮ ಆಗಮನಕ್ಕೆ ಇಷ್ಟೊಂದು ಜನ ಇವತ್ತು ಪುತ್ತೂರಿನಲ್ಲಿ ಇಷ್ಟೊಂದು ಜನ ನಿಂತಿದ್ದೀರಿ ಅಂತಂದರೆ ಅದೊಂದು ರೋಮಾಂಚಕವಾಗಿ ನಿಮ್ಮೆಲ್ಲರಿಗೂ ತಲೆಬಾಗಿ ನಮಸ್ತೇನೆ. ನಮಸ್ಕಾರ.